ಕಾಟಕೇರಿ ಗ್ರಾಮದ ಹರ್ಮಂದಿರ್ ಶಾಲೆಯ ವಸತಿ ನಿಲಯದಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಾರ್ವಜನಿಕರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರಣವಾಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ತಳೂರು ಕಿಶೋರ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಶಿಕ್ಷಣ ಇಲಾಖೆ ಆರಂಭಿಸಲು ಜಿಲ್ಲಾ ನೋಂದಣಿ ಇಲಾಖೆಯಿಂದ ಶಾಲೆಯ ಸಾಮರ್ಥ್ಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು, ಲೆಕ್ಕ ಪರಿಶೋಧನೆಗಳು ನಡೀಬೇಕು, ಜೊತೆಗೆ ಶಾಲೆಯ ಭೂ ಪರಿವರ್ತನೆ ಕುರಿತು ದಾಖಲೆ ಇರಬೇಕು. ಈ ಬಗ್ಗೆ ಇತ್ತೀಚೆಗೆ ಸಾರ್ವಜನಿಕರ ಶಿಕ್ಷಣ ಇಲಾಖೆಗೆ ಶಾಲೆಗಳ ಭೂ ಪರಿವರ್ತನೆ ಬಗ್ಗೆ ಮಾಹಿತಿಯನ್ನ ಕೇಳಲಾಗಿತ್ತು. ಇದುವರೆಗೆ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಆರೋಪಿಸಿದರು. ಆದ್ದರಿಂದ ಹರ್ಮಂದಿರ್ ಶಾಲೆಯಲ್ಲಿ ನಡೆದ ಘಟನೆ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಜೀವ ದಹನವಾದ ವಿದ್ಯಾರ್ಥಿಯ ಕುಟುಂಬಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು. ಸುಮಾರು 75-80 ಎಕರೆ ಕಾಫಿ ತೋಟ ಇತ್ತು. ಮೊದಲು ಯಾಂಥೋರಿಯಂ ಬೆಳೆ ಬೆಳೀತಾ ಇದ್ರು. ಆದರೆ ನಿನ್ನೆ ನಡೆದ ದುರಂತದ ವಿದ್ಯಾರ್ಥಿಯ ಕುಟುಂಬಕ್ಕೂ ಮತ್ತು ನನ್ನ ದುರಂತ ನಡಿಬಾರದಿದ್ದು ನಾವು ತೀವ್ರ ಸಂತಾಪವನ್ನು ಬಿಜೆಪಿಯಿಂದ ವ್ಯಕ್ತಪಡಿಸ್ತೇವೆ. ಹಾಗೆ ಆ ದುರಂತ ನಡೆಯಕ್ಕೆ ನೇರವಾದ ಕಾರಣ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಏಕೆಂದರೆ ನಾನು ಸುಮಾರು 30 ವರ್ಷಗಳ ಕಾಲದಿಂದ ಶಿಕ್ಷಣ ಸಂಸ್ಥೆ ನಡೆಸಿ ಅನುಭವ ನನಗಿದೆ. ಪ್ರತಿ ವರ್ಷ ಇಂತಿಂಥ ದಾಖಲಾತಿಗಳ ಮಾನದಂಡ ಪ್ರತಿ ವರ್ಷವೂ DDP ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮನ್ನು ಕೇಳ್ತಾರೆ. PW ಫಿಟ್ನೆಸ್ ಸರ್ಟಿಫಿಕೇಟು, ಫೈರ್ದು ಫಿಟ್ನೆಸ್ ಸರ್ಟಿಫಿಕೇಟು, ಆನಂತರ ಇದು ರೆವಿನ್ಯೂವರ ಸರ್ಟಿಫಿಕೇಟ್ಗಳು, ಆಟದ ಮೈದಾನದ ವಿಸ್ತೀರ್ಣ ಏನಿರಬೇಕು ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರಿಂಗ್ಗಳಿಂದ ಸರ್ಟಿಫಿಕೇಟು, ಅದರ ಮೇಲೆ ಒಂದು ಸ್ಕೂಲ್ ನಡಿಬೇಕಂದ್ರೆ ತರಗತಿಗಳ ಉದ್ದ ಆಗಲ್ಲ, ಲ್ಯಾಬೊರೇಟರಿ, ಪ್ರತಿಯೊಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಾಹಿತಿಯನ್ನು ಕೇಳಿದರೆ ಮತ್ತು ಜಿಲ್ಲಾ ನೋಂದಣಿ ಅಧಿಕಾರಿಗಳ ಅನುಮತಿ ಪತ್ರ, ಅವು ಯಾವುದೇ ಒಂದು ಟ್ರಸ್ಟ್ ಆದರೂ ಅದು ನೋಂದಣಿ ಆಗಬೇಕು. ಅದರ ಮೇಲೆ ಅದಕ್ಕೆ ಹೊಸದೊಂದು ಸತಿ ಅದರ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕು, ಲೆಕ್ಕ ಪರಿಶೋಧನೆ ಆಗಬೇಕು. ಆದರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಯಾವುದೂ ಆಗಿಲ್ಲ. ಇದಕ್ಕೆ ನೇರ ಹೊಣೆಗಾರರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಂದಿನ DDP ಮತ್ತು ಅಂದಿನ BO ಅವರನ್ನು ನೇರ ಹೊಣೆಗಾರರು ಮಾಡಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ. ಅಕ್ಟೋಬರ್ 17ರಂದು ತಲಕಾವೇರಿಯಲ್ಲಿ ತೀರ್ಥೋದ್ಭವ ಜಾತ್ರೆ ನಡೆಯಲಿದ್ದು ರಸ್ತೆ ದುರಸ್ತಿಗೊಂಡಿಲ್ಲ, ಕಾಡು ಕಡಿಯುವ ಕಾರ್ಯ ನಡೆದಿಲ್ಲ. ಮಡಿಕೇರಿಯಿಂದ ತಲಕಾವೇರಿಗೆ ತೆರಳುವ ರಸ್ತೆಗಳು ಗುಂಡಿ ಬಿದ್ದಿದೆ. ಇತ್ತೀಚೆಗೆ ಪ್ರತಿಭಟನೆ ಮಾಡಿದ ಸಂದರ್ಭ ಗುಂಡಿ ಬಿದ್ದ ರಸ್ತೆಗೆ ಮಣ್ಣು ಹಾಕದಂತೆ ಮನವಿ ಮಾಡಲಾಗಿತ್ತು. ಆದರೆ ಇಂದು ಡಾಂಬರು ರಸ್ತೆಗೆ ಮಣ್ಣು ಹಾಕಲಾಗ್ತಾ ಇದೆ. ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ಎಂದು ಆರೋಪಿಸಿದರು. ನಾವು 26ನೇ ತಾರೀಕಿನಿಂದ ಎಲ್ಲಾ ರಸ್ತೆಗಳು ಸುಸಜ್ಜಿತವಾಗಿ ನಾವು ಮಾಡ್ತೀವಿ. ಆಗ ನಾವು ಆಗ್ರಹಿಸಿದ್ವಿ ಯಾವುದೇ ಕಾರಣಕ್ಕೆ ರಸ್ತೆಗೆ ಮಣ್ಣು ಹಾಕಬಾರದು ಅಂತೇಳಿ. ಆದರೆ ಇವತ್ತು ಪುನಃ ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದಾರೆ. ಇದು ಅತ್ಯಂತ ಕಳಪೆ ರೀತಿಯಲ್ಲಿ ಕಾಮಗಾರಿ ಮಾಡ್ತಿದ್ದಾರೆ. ಇವರು ಇರುವ ರಸ್ತೆಗೆ ನಾವು ಏನಾದರೂ ರಸ್ತೆ ಬಿಟ್ಟು ಸೈಡಲ್ಲಿ ಹೋಗೋದಂದ್ರೆ ಅಲ್ಲಿಯ ಮಣ್ಣನ್ನು ರಾಶಿ ಹಾಕಿದ್ದಾರೆ. ಇಲ್ಲಿವರೆಗೂ ಕಾಡು ಕಳೆದಿಲ್ಲ. ಒಂದು ಸೇತುವೆಗಾಗಲಿ ಒಂದು ಸಿಗ್ನಲ್ಗೆ ಒಂದು ಸುಣ್ಣವನ್ನು ಹೊಡೆದಿಲ್ಲ ಅಂತ ಇಲ್ಲಿ ಕೈಯಲ್ಲಿ ದುಡ್ಡೇ ಇಲ್ಲ. ಹಾಗೆ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಮತ್ತು ಸಂಬಂಧಪಟ್ಟ ಭಾಗಮಂಡ ರಸ್ತೆಗೆ ಇರ್ಬೋದು, ಸಂಬಂಧಪಟ್ಟ PWD ಯಾರು ಇಂಜಿನಿಯರ್ಗಳಿದ್ದಾರೆ ಅವರನ್ನು ಅಮಾನತಲ್ಲಿರಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ.